ಕನ್ನಡಿಗರ ಮನೆ ಅಂಗಳದಲ್ಲಿ ಸಂಭ್ರಮ ಶುರುವಾಗಿ ಈಗಾಗಲೇ ಒಂದು ದಿನ ಕಳೆದಿದೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಮಂಡ್ಯದಲ್ಲೂ ಕೂಡ ಬಹು ಜೋರಾಗಿ ಸಂಭ್ರಮಕ್ಕೆ ಕ್ಷಣಗಳನ್ನು ಕೂಡ ಶುರುವಾಗಿದೆ. ನಿನ್ನೆಯೂ ಕೂಡ ಅದೇ ರೀತಿಯಾಗಿ ಊಟದಲ್ಲಿ ಒಂದಷ್ಟು ಬದಲಾವಣೆಗಳನ್ನ ಮಾಡಿದ್ರು. ಅದೇ ರೀತಿಯಾಗಿ ಇವತ್ತು ಕೂಡ ಸಾಹಿತ್ಯ ಸಮ್ಮೇಳನದಲ್ಲಿ ಊಟದ ವ್ಯವಸ್ಥೆಯೂ ಕೂಡ ಅಷ್ಟೇ ಸುಂದರವಾಗಿರುವಂತದ್ದು. ಈಗ ನಾನು ಊಟದ ಕೋಣೆಗಳಲ್ಲಿ ನಾನಿದ್ದೇನೆ, ನೋಡ್ತಾ ಹೋಗ್ಬೋದು ಯಾವ ರೀತಿಯಾಗಿ ಊಟಕ್ಕೆ ವ್ಯವಸ್ಥೆ ಆಗಿರ್ಬೋದು, ಪ್ರಿಪರೇಷನ್ ಆಗಿರ್ಬೋದು ಮಾಡ್ತಾ ಇರುವಂತಹದನ್ನ ಸಂಪೂರ್ಣವಾಗಿ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು. ಯಾವ ರೀತಿಯಾಗಿ ಅವರು ತಯಾರಿ ಕಾರ್ಯವನ್ನ ಶುರು ಮಾಡಿದ್ದಾರೆ ಅಂತ ಹೇಳಿ. ಸೊ ಬೆಳಿಗ್ಗೆಯಿಂದಲೂ ಕೂಡ ಈಗಾಗಲೇ ಟಿಫನ್ ಮಾಡಿರುವಂತಹದ್ದು, ಉಪಹಾರದ ವ್ಯವಸ್ಥೆಯು ಕೂಡ ಎಲ್ಲ ಅಷ್ಟೇ ಅಚ್ಚುಕಟ್ಟಾಗಿ ನಡೆದಿರುವಂತಹದ್ದು. ಈಗ ಅವರು ಸಾಂಬಾರನ್ನ ಮಾಡ್ತಾ ಇರುವಂತದ್ದಾಗಿರ್ಬೋದು. ಇವತ್ತು ಕೂಡ ಊಟದ ವ್ಯವಸ್ಥೆ ಅಷ್ಟೇ ಬಹು ಜೋರಾಗಿನೇ ಮಾಡಿರುವಂತಹದ್ದು ನೀವು ನೋಡ್ತಾ ಇರ್ಬೋದು. ಯಾವ ರೀತಿಯಾಗಿ ಅವರು ತಯಾರಿಯನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಲಕ್ಷಾಂತರ ಜನರು ಬರುವಂತಹ ಕಾರ್ಯಕ್ರಮ ಇದಾಗಿರೋದ್ರಿಂದಾಗಿ ತುಂಬಾ ಚೆನ್ನಾಗಿನೇ ಅಚ್ಚುಕಟ್ಟಾಗಿನೇ ನಿರ್ವಹಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಸೊ ಇಲ್ಲಿ ಅಡಿಗೆ ಪ್ರಿಪರೇಷನ್ ಮಾಡ್ತಾ ಇರೋ ಅವ್ರ ಹತ್ರನೇ ನಾನು ಮಾತಾಡ್ಸೋದಕ್ಕೆ ಮುಂದಾಗ್ತೀನಿ. ಯಾಕೆಂತಂದ್ರೆ ಇದು ಒಂದು ದಿನಕ್ಕೆ ಮಾತ್ರ ಸೀಮಿತವಲ್ಲ, 3-4 ದಿನಗಳಿಂದ ಅವರು ಊಟದ ವ್ಯವಸ್ಥೆಗೆ ಪ್ರಿಪರೇಷನ್ ಮಾಡ್ಕೊಳ್ತಾ ಇರೋದು. ಸರ್, ಇವತ್ತು ಎಷ್ಟು ಜನರು ಬರುವಂತ ಸಾಧ್ಯತೆ ಇದೆ, ಮತ್ತೆ ಏನೆಲ್ಲ ನೀವು ಪ್ರಿಪರೇಷನ್ ಮಾಡ್ಕೊತಾ ಇದ್ದೀರಾ? ಇವತ್ತು ಮೇಡಮ್ ಇಲ್ಲಿ ಅಲ್ಲಿ ಎಲ್ಲ ಸೇರಿ ಒಂದು 2.5 3 ಲಕ್ಷ ಊಟ ಆಗೋ ನಿರೀಕ್ಷೆ ಇದೆ ಮೇಡಮ್. ಮೇಡಮ್ ಬೆಳಿಗ್ಗೆ ಒಂದು ಚಿತ್ರಾನ್ನ, ಕಡಲೆಬೇಳೆ ವಡೆ, ಸಿಹಿ ಪೊಂಗಲ್ ಮಾಡಿದ್ವಿ. ಮಧ್ಯಾಹ್ನ ಊಟಕ್ಕೆ ಅಕ್ಕಿ ರೊಟ್ಟಿ, ತರಕಾರಿ ಕೂಟು, ಲಾಡು ಉಂಡೆ ವ್ಯವಸ್ಥೆ ಮಾಡಿದ್ವಿ. ಅನ್ನ, ಸಾಂಬಾರು, ಹಪ್ಪಳ, ಮಜ್ಜಿಗೆ ವ್ಯವಸ್ಥೆ ಮಾಡಿದ್ವಿ ಮೇಡಮ್. ಮೇಡಮ್ ಈ ತರದ ಒಂದು 15 ರಿಂದ 20 ಪಾತ್ರೆ ಮಾಡಿದ್ವಿ ಮೇಡಮ್ ಸಾಂಬಾರ್ಗಳು. ಸಾಕಾಗತ್ತೆ ಮೇಡಮ್. ಕಡಿಮೆ ಆದ್ರೆ ಪಾತ್ರೆಗಳ ವ್ಯವಸ್ಥೆ ಎಲ್ಲ ಇಟ್ಟಿದೀವಿ, ಬೇಕು ಅಂದ್ರೆ ಮಾಡ್ಕೊಡ್ತೀವಿ ಮೇಡಮ್. ಇನ್ನು ಈ ಕಡೆಗೆ ನೀವು ನೋಡ್ತಾ ಇರ್ಬೋದು, ಈಗಾಗಲೇ ಊಟದ ವ್ಯವಸ್ಥೆ ಕೂಡ ಆರಂಭವಾಗಿರೋ ಹಿನ್ನೆಲೆಯಲ್ಲಿ ಸರದಿ ಸಾಲಿನಲ್ಲಿ ನಿಂತು ಜನರು ಊಟಕ್ಕೆ ನಿಂತ್ಕೊಳ್ತಾ ಇರುವಂತಹದ್ದು. ಅದ್ರ ಜೊತೆಗೆ ಏನಂತಂದ್ರೆ ಯಾವುದೇ ಆಹಾರವೂ ಕೂಡ ಹಾಳಾಗದೆ ಇರಲಿ ಅನ್ನುವ ಕಾರಣಕ್ಕಾಗಿ ಇನ್ನು ಬಿಸಿಯಾದಂತ ಆಹಾರನ ಜನರಿಗೆ ನೀಡುವ ಮೂಲ ಉದ್ದೇಶದಿಂದಾಗಿ ಅದನ್ನ ಕವರ್ ಮಾಡಿ ಬಿಸಿ ಬಿಸಿ ಅಡಿಗೆ ನೀಡುವುದಕ್ಕೆ ಮುಂದಾಗಿರುವಂತಹದ್ದು. ಯಾರಿಗೂ ಕೂಡ ಅವಸರದಲ್ಲಿ ಯಾವುದೇ ಪದಾರ್ಥವು ಉಳಿಯದಂತೆ ಎಲ್ರಿಗೂ ನೀಡುವುದಕ್ಕೆ ಮುಂದಾಗ್ತಿದ್ದಾರೆ. ಸರದಿ ಸಾಲಿನಲ್ಲಿ ಜನರು ಕೂಡ ಈಗಾಗಲೇ ಬಂದು ಊಟದ ಸೇವನೆಯನ್ನ ಮಾಡ್ತಾ ಇರುವಂತಹದ್ದು ನೀವು ನೋಡ್ತಾ ಇರ್ಬೋದು. ಯಾವ ರೀತಿಯಾಗಿ ಸರದಿ ಸಾಲಿನಲ್ಲಿ ನಿಂತು ಅವರು ಊಟವನ್ನ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ ಅಂತ ಹೇಳಿ. ಅನ್ನ ಸಾರು ಆಗಿರಬಹುದು, ಅಕ್ಕಿ ರೊಟ್ಟಿ ಆಗಿರಬಹುದು, ಇನ್ನು ಪಲ್ಯ ಆಗಿರಬಹುದು, ಉಪ್ಪಿನಕಾಯಿ ಆಗಿರಬಹುದು, ಅದ್ರ ಜೊತೆಗೆ ಇನ್ನು ಹಪ್ಪಳ ಸಂಡಿಗೆ ಆಗಿರಬಹುದು. ಈ ರೀತಿಯಾಗಿ ವ್ಯವಸ್ಥೆಯನ್ನ ಮಾಡಿರುವಂತಹದ್ದು. ಇನ್ನು ಸಾಕಷ್ಟು ಜನರು ಕೂಡ ಈಗ ಬೆಳಿಗ್ಗೆಯಿಂದಲೇ ಇಲ್ಲಿಗೆ ಬರ್ತಾ ಇರೋ ಹಿನ್ನೆಲೆಯಲ್ಲಿ ಉಪಹಾರದಲ್ಲಿ ಯಾವುದೇ ರೀತಿಯಾದಂತಹ ವ್ಯತ್ಯಾಸಗಳು ಕಂಡು ಬಂದಿಲ್ಲ. ಇನ್ನು ಬೆಳಗಿನ ಉಪಹಾರ ಕೂಡ ಉಳಿದ್ರು ಸಹ ಅದ್ ಯಾವುದನ್ನು ಕೂಡ ಹಾಳು ಮಾಡದೆ ಮತ್ತೆ ಇನ್ನೊಂದು ಸಲಕ್ಕೆ ಅಂದ್ರೆ ತಾವೇ ಎಲ್ಲರೂ ಅಡಿಗೆ ಮಾಡುವಂತವ್ರು ಇದ್ದಾರೆ, ಅವರು ಕೂಡ ಅದನ್ನ ಬಳಕೆ ಮಾಡುವುದಕ್ಕೆ ಮುಂದಾಗ್ತಿರುವಂತಹದ್ದು ನೀವು ನೋಡ್ತಾ ಇರ್ಬೋದು. ಇನ್ನು ಸಂಜೆ ಅಡಿಗೆಗೂ ಕೂಡ ಈಗಾಗಲೇ ಸಿದ್ಧತೆಯನ್ನ ತಾವು ಮಾಡ್ಕೊಂಡಿರ್ಬೋದು. ಈಗಾಗಲೇ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡ್ಕೊಳ್ಳೋದಾಗಿರ್ಬಹುದು, ಇನ್ನು ಮೆಣಸಿನಕಾಯಿ ಕೂಡ ಕಟ್ ಮಾಡ್ಕೊಂಡು ಇಟ್ಕೊಂಡಿರುವಂತಹದ್ದು, ಅದಕ್ಕೆ ಬೇಕಾದಂತ ಸಂಜೆಯ ಊಟಕ್ಕೆ ಏನೆಲ್ಲ ಬೇಕೋ ಅದೆಲ್ಲವನ್ನು ಕೂಡ ಈಗಾಗಲೇ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಅದೇ ರೀತಿಯಾಗಿ ಊಟದ ಸಮಯದಲ್ಲಿ ಒಂದಷ್ಟು ಗೊಂದಲಗಳು ಹೇಳ್ತವೆ, ಜಗಳಗಳಾಗುವಂತ ಸಾಧ್ಯತೆ ಇರುತ್ತೆ, ಗಲಭೆಗಳಾಗ್ತವೆ ಅನ್ನೋ ಹಿನ್ನೆಲೆಯಲ್ಲಿ ಹೆಚ್ಚುವರಿ ಪೊಲೀಸರನ್ನು ಕೂಡ ಈಗಾಗಲೇ ನಿಯೋಜನೆ ಮಾಡಿರುವಂತಹದ್ದು. ಬಿಗಿ ಭದ್ರತೆಯ ಮೂಲಕವೇ ಇಲ್ಲಿ ಒಂದಷ್ಟು ಕಾರ್ಯಗಳು ನಡೀತಾ ಇರುವಂತದ್ದು. ಇನ್ನು ನೀವು ಈ ಕಡೆಗೆ ಗಮನಿಸಬೇಕು, ಯಾವ ರೀತಿಯಾಗಿ ಮಹಿಳಾ ಮಣಿಗಳು ಸಿದ್ಧತೆಯನ್ನ ಮಾಡ್ಕೋತಾ ಇದ್ದಾರೆ. ಅಕ್ಕಿ ರೊಟ್ಟಿ ಭರ್ಜರಿಯಾಗಿ ತಯಾರಿ ಆಗ್ತಾ ಇದೆ ಅಂತ ಹೇಳ್ಬೋದು. ಬಿಸಿ ಬಿಸಿಯ ಅಕ್ಕಿ ರೊಟ್ಟಿ ಕೂಡ ಈಗ ಜನರಿಗೆ ಕೊಡುವುದಕ್ಕೆ ಮುಂದಾಗಿದ್ದಾರೆ. ಸೊ ಹಾಗಾಗಿ ಅಕ್ಕಿ ರೊಟ್ಟಿ ತಯಾರಿ ಆಗ್ತಾ ಇದೆ ನೋಡ್ಬೋದು. ಬಿಸಿ ಬಿಸಿ ಆದಂತಹ ಅಕ್ಕಿ ರೊಟ್ಟಿಯನ್ನ ಕೊಡುವುದರ ಮೂಲಕ ಮಂಡ್ಯ ಜನತೆ ತಮ್ಮ ಪ್ರೀತಿಯನ್ನ ಕರುನಾಡಿಗೆಲ್ಲ ಹಂಚ್ತಾ ಇದ್ದಾರೆ ಅಂತಾನೆ ಹೇಳ್ಬಹುದು. ಸೊ ಅದ್ರ ಜೊತೆಗೆ ಇಲ್ಲಿ ಒಬ್ರು ಆಂಟಿ ಕೂಡ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಯಾವ ರೀತಿಯಾಗಿ ಅವರು ಪ್ರಿಪರೇಷನ್ ಮಾಡ್ತಿದ್ದಾರೆ ಅಂತ ಹೇಳಿ. ಆಂಟಿ, ಹೇಗ್ ಅನ್ನಿಸ್ತಾ ಇದೆ? ಸೊ ಇಲ್ಲಿ ಒಂದಷ್ಟು ಜನರಿದ್ದಾರೆ, ಅವ್ರನ್ನ ಮಾತಾಡ್ಸೋದಕ್ಕೆ ಮುಂದಾಗ್ತೀನಿ. ನೀವು ನೋಡ್ತಾ ಇರ್ಬೋದು ಹೇಗೆ ಅವರು ಅಡ್ಗೆನ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಸೊ ಅಮ್ಮ, ಈಗಾಗ್ಲೇ ನೀವು ಅಕ್ಕಿ ರೊಟ್ಟಿ ಮಾಡ್ತಾ ಇದ್ದೀರಾ, ಹೇಗ್ ಅನ್ನಿಸ್ತಾ ಇದೆ ನಿಮ್ಗೆ? ಮೇಡಮ್, ಊರಿಂದ ಊರ್ ಬಿಟ್ಟು ಬಂದಿದೀವಿ ಇಲ್ಲಿಗೆ ಕೆಲ್ಸಕ್ಕೆ. ತುಂಬಾ ಖುಷಿ ಆಗ್ತಿದೆ ಬೇರೆ ಊರಿಗೆ ಬಂದು. ಮಲೆನಾಡು 60 ಜನ ಇದ್ವಿ ನಾವು. 60 ಬೆಳಗ್ಗೆಯಿಂದ ರೊಟ್ಟಿ ಮಾಡ್ತಿದೀವಿ. ಮೊನ್ನೆ ಎಲ್ಲ ಹೋಳಿಗೆ 1 ಲಕ್ಷ ಹೋಳಿಗೆ ಮಾಡಿದ್ವಿ. ಇವಾಗ ರೊಟ್ಟಿ ಮಾಡ್ತಾ ಇದೀವಿ. ತುಂಬಾ ಖುಷಿ. ಎಲ್ಲ ಇಷ್ಟು ಜನ ನೋಡಿ ಮೇಡಮ್, ಎಷ್ಟು ತುಂಬಾ ಖುಷಿ ಆಗ್ತಿದೆ ಎಲ್ಲ. ಸೊ ಈಗ ನೋಡ್ಬೋದು ನೀವು, ಅಂದ್ರೆ ಇಡೀ ಕರ್ನಾಟಕದ ಜನತೆನೇ ಕೂಡ ಇವರ ಕೈಯಲ್ಲಿ ತಯಾರಾಗಿರುವಂತಹ ಅಡುಗೆಯನ್ನ ಉಣ್ಣೋದಕ್ಕೆ ತಯಾರಿಯಾಗಿರುವಂತಹದ್ದು. ಸೊ ಹಾಗಾಗಿ ಇವರು ಸಹ ಮಾತಾಡ್ತೀನಿ ಅಂತ ಹೇಳ್ತಿದ್ದಾರೆ. ಸೊ ಅವ್ರನ್ನ ಮಾತನಾಡಿಸುವಂತಹ ಪ್ರಯತ್ನನ ನಾನು ಮಾಡ್ತೀನಿ. ಅಮ್ಮ,
ಎಷ್ಟು ಖುಷಿ ಆಗ್ತಿದೆ ನಿಮ್ಗೆ? ಈಗಾಗ್ಲೇ ಏನು ಕರ್ನಾಟಕದ ಜನತೆ ನೀವು ಮಾಡಿರುವಂತಹ ಅಕ್ಕಿ ರೊಟ್ಟಿ ತಿಂತಾ ಇದಾರೆ, ಎಷ್ಟು ಖುಷಿ ಆಗ್ತಿದೆ? ಮೊನ್ನೆಲ್ಲ ಕಾಯಿ ಹೋಳಿಗೆ ಮಾಡಿದ್ವಿ, ಎಲ್ಲ ಕನ್ನಡ ಜನ ತಿಂದ್ಯಾರೆ. ಇವತ್ತು ಹೋಳಿಗೆ ರೊಟ್ಟಿ ಮಾಡ್ತಾ ಇದೀವಿ, ಇವತ್ತು ಅಕ್ಕಿ ರೊಟ್ಟಿ ಮಾಡ್ತಾ ಇದೀವಿ. ತುಂಬಾ ಖುಷಿ ಆಗ್ತಾ ಇದೆ ನಮಗೆ. ನಮ್ ಕನ್ನಡ ಜನಕ್ಕೆ ನಾವು ಶಿವಮೊಗ್ಗದಿಂದ ಇಲ್ಲಿಗೆ ಬಂದ್ ಮಾಡ್ಕೊಡ್ತಾ ಇದೀವಲ್ಲ, ಅದ್ ಇನ್ನೂ ಖುಷಿ ಆಗ್ತಾ ಇದೆ ನಮಗೆ. ನೀವೆಲ್ಲ ಏನ್ ಒಟ್ಟಾಗಿ ಹಾಡು ಹೇಳ್ಕೊಂಡೆಲ್ಲ ಮಾಡ್ತೀರಾ ಹೇಗೆ? ಅಂದ್ರೆ ಯಾವ್ದಾದ್ರು ಒಂದ್ ಎಲ್ಲಾರು ಸೇರಿ ಒಂದ್ ಹಾಡು ಹೇಳ್ಬೋದಾ? ಒಂದ್ ನಿಮಿಷ. ಮತ್ತೆ ಏನ್ ಮಾಡ್ತೀರಾ? ಅಲ್ಲ, ಈಗ ಸಂಜೆಗೂ ಕೂಡ ಪ್ರಿಪರೇಷನ್ ನಡೀತಾ ಇದೆ. ಒಂದ್ ಬಾರಿಗೆ ಎಷ್ಟೆಲ್ಲ ರೊಟ್ಟಿನ ಮಾಡ್ತೀರಾ ತಾವೆಲ್ಲ? ಇವತ್ತು 12 ಸಾವಿರ ರೊಟ್ಟಿ ಇತ್ತು ಬೆಳಿಗ್ಗೆ. ಈಗ ಸಂಜೆ ಒಟ್ಟು ಟೋಟಲ್ 25,000. ಮತ್ತೆ ಈಗ ಚಪಾತಿ ಮಾಡ್ಬೇಕು, ಚಪಾತಿ ರಾತ್ರಿಗೆ. ಇಲ್ಲ ಇಲ್ಲ, ಅಂದ್ರೆ ಎಲ್ಲ ಮಾತಾಡ್ಕೊಂಡ್ ಖುಷಿಯಾಗಿ ಮಾಡ್ತೀವಲ್ಲ, ಹಂಗಾಗಿ ಬೇಜಾರು ಅಂತ ಏನಾಗಲ್ಲ. ಮಂಡ್ಯಗೆ ಇಡೀ ಕರ್ನಾಟಕದ ಜನರು ಇಲ್ಲಿಗೆ ಬರ್ತಾ ಇದಾರೆ. ಮಂಡ್ಯಗೆ ಕರ್ನಾಟಕದ ಮೂಲೆ ಮೂಲೆಯಿಂದಲೂ ಬರ್ತಿದ್ದಾರೆ. ನೀವು ಮಾಡಿರುವಂತ ಆಹಾರ ಸೇವನೆಯನ್ನ ಮಾಡ್ತಾ ಇದಾರೆ. ಸೊ ಏನಾದ್ರೂ ಹೇಳಿ ಹೊಗಳಿ ಹೋಗಿದಾರಾ ಯಾರಾದ್ರೂ ಬಂದು? ಏನ್ ಹೇಳಿ ಖುಷಿ ಪಟ್ಟಿದ್ದಾರೆ, ತುಂಬಾ ಖುಷಿ ಪಟ್ಟಿದ್ದಾರೆ. ನೋಡೆಲ್ಲ ಈ ತರ ಮಾಡ್ತೀರಾ ಅಂತ ಎಲ್ಲ ನಿಂತಿದ್ದು ನೋಡ್ಕೊಂಡೆಲ್ಲ ಹೋಗಿದ್ದಾರೆ. ಪೊಲೀಸ್ನವರೆಲ್ಲ ಬಂದು ನಿಂತು ನೋಡಿ ಈ ತರನ ಮಾಡೋದು ತುಂಬಾ ಚೆನ್ನಾಗಿದೆ ಅಂತ ಖುಷಿ ಪಟ್ಕೊಂಡು ಹೋಗಿದ್ದಾರೆ. ಸೊ ಒಟ್ಟಾರೆಯಾಗಿ ಇವರುಗಳು ತಮ್ಮ ಕೈಯಿಂದಲೇ ತಯಾರಿಸುವಂತಹ ಅಡಿಗೆಗಳನ್ನ ನೋಡಿ ಕರ್ನಾಟಕದ ಜನತೆಯೂ ಕೂಡ ಸಾಕಷ್ಟು ಸಂತಸವನ್ನ ವ್ಯಕ್ತಪಡಿಸಿರುವಂತದ್ದಾಗಿರ್ಬೋದು. ಅದ್ರ ಜೊತೆಗೆ ಇವತ್ತು ಒಂದೇ ದಿನವೇ 25,000ಕ್ಕಿಂತ ಹೆಚ್ಚು ಕೂಡ ಅಕ್ಕಿ ರೊಟ್ಟಿಗಳನ್ನ ಇವರು ತಯಾರಿ ಮಾಡಿರುವಂತಹದ್ದು. ಇನ್ನು ಇವತ್ತು ಏನೆಲ್ಲ ಅಡಿಗೆಗಳಿರ್ತವೆ ಅಂತಂದ್ರೆ ಅಕ್ಕಿ ರೊಟ್ಟಿ ಆಗಿರಬಹುದು, ಅನ್ನ ಸಾರು ಆಗಿರಬಹುದು, ಮಿಕ್ಸ್ ಬಾಜಿ ಆಗಿರಬಹುದು, ಅದ್ರ ಜೊತೆಗೆ ಹಪ್ಪಳ, ಸಂಡಿಗೆ, ಉಪ್ಪಿನಕಾಯಿ ಸೇರಿದಂತೆ ಸಾಕಷ್ಟು ಆಹಾರ ಪದಾರ್ಥಗಳು ಇವತ್ತಿರುವಂತದ್ದು. ಇನ್ನು ಸಂಜೆಗೂ ಕೂಡ ಅದರ ಜೊತೆಗ್ಲೇನೆ ಅವರು ಸಂಜೆ ಆಹಾರವನ್ನು ಕೂಡ ಈಗಾಗಲೇ ತಯಾರಿ ಮಾಡುವಂತಹ ಕಾರ್ಯದಲ್ಲಿ ಅವರು ತೊಡಗಿರುವಂತಹದ್ದು. ಸೊ ನಾಳೆಯೂ ಕೂಡ ಯಾವ ರೀತಿಯಾಗಿ ಅಡಿಗೆ ಪ್ರಿಪರೇಷನ್ ನಡೆಯುತ್ತೆ ಅನ್ನೋದನ್ನ ಹೋಗೋಣ.